ಓಂ ಶಾಂತಿ. ಮುರಳಿ ದಿನಾಂಕ 13/8/2018. ಶಿವ್ ಭಗವಾನ್ ವಾಚ್. ಮಧುರ ಮಕ್ಕಳೇ, ಈ ಸಂಗಮ ಯುಗ ಬ್ರಾಹ್ಮಣರ ಪುರಿ ಆಗಿದೆ. ಈಗ ನೀವು ಬ್ರಹ್ಮನಿಗೆ ಮಕ್ಕಳಾಗಿದ್ದೀರಾ. ನೀವೀಗ ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ಪಡೆದುಕೊಳ್ಳಬೇಕು ಮತ್ತು ಎಲ್ಲರಿಗೂ ತಂದೆಯಿಂದ ಆಸ್ತಿಯನ್ನು ಪ್ರಾಪ್ತಿ ಮಾಡಿಸಬೇಕು. ಪ್ರಶ್ನೆ: ಈ ಜ್ಞಾನವನ್ನು ಚೆನ್ನಾಗಿ ತಿಳಿದುಕೊಳ್ಳುವುದಕ್ಕೋಸ್ಕರ ಯಾವ ಪ್ರಕಾರದ ಬುದ್ಧಿ ಇರಬೇಕು? ಉತ್ತರ: ವ್ಯಾಪಾರಿಯ ಬುದ್ಧಿ ಇರುವಂತವರು ಈ ಜ್ಞಾನವನ್ನು ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆ. ಇದು ಕೂಡ ಬೇಹದ್ದಿನ ವ್ಯಾಪಾರ ಆಗಿದೆ. ತಂದೆ ಮಕ್ಕಳಿಗೆ ಭಿನ್ನ ಭಿನ್ನ ಪ್ರಕಾರದಿಂದ ಸಂಪಾದನೆ ಮಾಡಿಕೊಳ್ಳಲು ಯುಕ್ತಿಯನ್ನು ಹೇಳಿಕೊಡುತ್ತಾರೆ. ಮಕ್ಕಳ ಕೆಲಸ ಆಗಿದೆ ಪರಿಶ್ರಮ ಪಡುವುದು. ನೀವೀಗ ಇಂತಹ ಯುಕ್ತಿಯನ್ನು ರಚಿಸಬೇಕು. ಈ ಯುಕ್ತಿಯಿಂದ ಸ್ವಯಂಗೂ ಕೂಡ ಸಂಪಾದನೆ ಜಮಾ ಆಗುತ್ತಿರಬೇಕು ಮತ್ತು ಸರ್ವರ ಕಲ್ಯಾಣ ಆಗಬೇಕು. ತಂದೆಯ ನೆನಪು ಮತ್ತು ಸೇವೆಯೇ ಸಂಪಾದನೆಗೆ ಸಾಧನ ಆಗಿದೆ. ಗೀತೆ: ರಾತ್ರಿಯ ಪ್ರಯಾಣಿಕನೇ ಸುಸ್ತಾಗಬೇಡ. ಓಂ ಶಾಂತಿ. ಪಾರಲೌಕಿಕ ತಂದೆ ಮಕ್ಕಳಿಗೋಸ್ಕರ ತಿಳಿಸುತ್ತಿದ್ದಾರೆ. ಹೇಳುತ್ತಾರೆ, ಮಕ್ಕಳೇ, ನೀವೀಗ ನಿಮ್ಮ ಪಾರಲೌಕಿಕ ಪರಂಪಿತ ಪರಮಾತ್ಮ ತಂದೆಯನ್ನು ಮರೆಯಬಾರದು. ಗಾಯನ ಮಾಡಲಾಗುತ್ತದೆ ಗೀತೆಯ ಭಗವಂತ, ಬೈಬಲ್ನ ಭಗವಂತ ಅಥವಾ ಕುರಾನ್ನ ಭಗವಂತ ಎಂದು ಎಂದೂ ಕರೆಯುವುದಿಲ್ಲ. ಬೇರೆ ಯಾವುದೇ ಧರ್ಮಸ್ಥಾಪಕರು ಧರ್ಮವನ್ನು ಸ್ಥಾಪನೆ ಮಾಡಿದ ನಂತರ ಈ ಮಾತನ್ನು ಹೇಳುವುದಿಲ್ಲ. ಹೇ ಮಕ್ಕಳೇ, ಈಗ ಪಾರಲೌಕಿಕ ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು ಧರ್ಮಸ್ಥಾಪಕರು ಹೇಳುವುದಿಲ್ಲ. ಈ ಮಾತನ್ನು ಬೇರೆ ಯಾರೂ ಹೇಳಲು ಸಾಧ್ಯ ಇಲ್ಲ, ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು. ಮಕ್ಕಳು ಜನ್ಮ ಪಡೆದುಕೊಳ್ಳುತ್ತಾರೆ. ತಂದೆಗಂತೂ ಗೊತ್ತಿರುತ್ತದೆ ಮಕ್ಕಳು ಜನ್ಮ ಪಡೆದುಕೊಂಡಿದ್ದಾರೆ ಎಂದು. ತಂದೆಯನ್ನೇ ನೆನಪು ಮಾಡುತ್ತಿರುತ್ತಾರೆ ಮಕ್ಕಳು, ಏಕೆಂದರೆ ಮಕ್ಕಳು ವಾರಸುದಾರರಾಗಿದ್ದಾರೆ. ಈಗ ಪಾರಲೌಕಿಕ ತಂದೆ ಹೇಳುತ್ತಾರೆ, ಹೇ ನನ್ನ ಕಳೆದು ಹೋಗಿ ಸಿಕ್ಕಂತಹ ಮಕ್ಕಳೇ, ಈಗ ನೀವು ನನ್ನ ಬಳಿ ಬರಬೇಕಾಗಿದೆ. ಈಗ ನಾನು ಮಕ್ಕಳಾದ ನಿಮ್ಮನ್ನು ನಿರ್ವಾಣಧಾಮ ಪರಮಧಾಮಕ್ಕೆ ಕರೆದುಕೊಂಡು ಹೋಗಲು ಬಂದಿದ್ದೇನೆ. ನೀವು ಭಕ್ತಿಯಲ್ಲೂ ಕೂಡ ಭಗವಂತನಾದ ನನ್ನನ್ನೇ ನೆನಪು ಮಾಡುತ್ತಾ ಬಂದಿದ್ದೀರಾ. ಈಗ ನಾನು ನಿಮಗೆ ಹೇಳುತ್ತೇನೆ, ನಿರಂತರ ನನ್ನೊಬ್ಬನನ್ನೇ ನೆನಪು ಮಾಡಿ. ನಾನು ನಿಮ್ಮನ್ನು ಸುಖಧಾಮಕ್ಕೆ ಕರೆದುಕೊಂಡು ಹೋಗುತ್ತೇನೆ. ನಿಮ್ಮ ಮನಸ್ಸನ್ನು ಕೇಳಿಕೊಳ್ಳಿ, ಆಂತರ್ಯದಲ್ಲಿ ಕೇಳಿಕೊಳ್ಳಿ. ನೀವು ಅರ್ಧ ಕಲ್ಪದಿಂದ ಎಷ್ಟು ದುಃಖವನ್ನು ಅನುಭವ ಮಾಡಿದ್ದೀರಾ ಎಂದು. ಮೊದಲು ಇಷ್ಟೊಂದು ದುಃಖ ಇರಲಿಲ್ಲ, ನಂತರ ನಿಧಾನವಾಗಿ ದುಃಖ ವೃದ್ಧಿಯಾಗುತ್ತಾ ಹೋಗುತ್ತದೆ. ಈಗ ಪಾರಲೌಕಿಕ ತಂದೆ ಹೇಳುತ್ತಾರೆ, ಮಕ್ಕಳೇ, ನೀವು ನನ್ನನ್ನು ನೆನಪು ಮಾಡಿ. ಎಲ್ಲಾ ಧರ್ಮದವರಿಗೂ ತಂದೆ ಹೇಳುತ್ತಾರೆ, ಹೇ ನನ್ನ ಮಕ್ಕಳೇ, ಇಲ್ಲಿಯವರೆಗೂ ನಿಮ್ಮನ್ನು ನೀವು ಸೋದರ ಸೋದರರು ಎಂದು ತಿಳಿದುಕೊಂಡು ಬಂದಿದ್ದೀರಾ. ಈಗ ಆತ್ಮರ ಪಾರಲೌಕಿಕ ತಂದೆ ಬಂದಿದ್ದಾರೆ. ಜೀವಾತ್ಮರು ದುಃಖದ ಸಮಯದಲ್ಲಿ ಆ ಪಾರಲೌಕಿಕ ತಂದೆಯನ್ನು ನೆನಪು ಮಾಡುತ್ತಾರೆ. ಈಗ ಆ ತಂದೆ ಬ್ರಹ್ಮನ ಮುಖಕಮಲದ ಮೂಲಕ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ತಿಳುವಳಿಕೆಯನ್ನು ಕೊಡಲಾಗುತ್ತದೆ. ಬ್ರಹ್ಮ ಮುಖವಂಶಾವಳಿ ಬ್ರಾಹ್ಮಣರಿಗೆ ತಂದೆ ತಿಳುವಳಿಕೆ ನೀಡುತ್ತಿದ್ದಾರೆ. ಪ್ರಜಾಪಿತ ಬ್ರಹ್ಮನಿಗೆ ಕೇವಲ ಕುಮಾರಿಯರಷ್ಟೇ ಇರಲಿಲ್ಲ, ಕುಮಾರ ಮತ್ತು ಕುಮಾರಿಯರು ಇಬ್ಬರೂ ಮಕ್ಕಳಿದ್ದರು. ಸೋದರ ಸೋದರಿಯರು ಇಬ್ಬರೂ ಇದ್ದರು. ಬ್ರಹ್ಮ ಕುಮಾರ್ ಕುಮಾರಿಯರಿದ್ದರು. ಎಲ್ಲರೂ ಒಬ್ಬ ತಂದೆಯ ಮಕ್ಕಳಾಗಿದ್ದೇವೆ. ಅಂದ ಮೇಲೆ ಶಿವ ತಂದೆ ನಮ್ಮ ಅಜ್ಜ ಆಗಿದ್ದಾರೆ. ಆ ಅಜ್ಜನಿಗೆ ನಾವೆಲ್ಲ ಮೊಮ್ಮಕ್ಕಳಾಗಿದ್ದೇವೆ. ಈಗ ಮಕ್ಕಳಿಗೆ ಸಮ್ಮುಖದಲ್ಲಿ ತಂದೆ ತಿಳಿಸುತ್ತಿದ್ದಾರೆ. ನೀವು ಸಮ್ಮುಖದಲ್ಲಿ ಜ್ಞಾನ ಕೇಳುತ್ತೀರಾ, ತಿಳಿದುಕೊಂಡಿದ್ದೀರಾ. ನಾವು ನಿರಾಕಾರ ಶಿವತಂದೆಗೆ ಮಕ್ಕಳಾಗಿದ್ದೇವೆ. ನಾವೆಲ್ಲರೂ ಶಿವತಂದೆಯ ಮಕ್ಕಳು. ಅವಶ್ಯವಾಗಿ ಬ್ರಹ್ಮನ ಮೂಲಕ ಶಿವತಂದೆಯಿಂದ ಸ್ವರ್ಗದ ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ರಾಜಯೋಗವನ್ನು ಕಲಿಯುತ್ತಿದ್ದೇವೆ. ಪರಂಪಿತ ಪರಮಾತ್ಮ ಬ್ರಹ್ಮನ ಮುಖದ ಮೂಲಕ ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ನಾವೀಗ ಅನ್ಯರಿಗೂ ಕೂಡ ಜ್ಞಾನವನ್ನು ತಿಳಿಸಬೇಕಾಗಿದೆ. ಯಾರು ಲೌಕಿಕದಲ್ಲಿ ಸೋದರ ಸೋದರಿಯರಿದ್ದಾರೋ ಅವರಿಗೂ ಕೂಡ ಜ್ಞಾನವನ್ನು ತಿಳಿಸಬೇಕು. ನೀವೀಗ ಪಾರಲೌಕಿಕ ರೂಪದಲ್ಲಿ ಸೋದರ ಸೋದರಿಯರಾಗಿದ್ದೀರಾ. ಪಾರಲೌಕಿಕ ತಂದೆಯಿಂದ ನೀವೀಗ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ. ನೀವೀಗ ಪಾರಲೌಕಿಕ ಸೋದರ ಸೋದರಿಯರು ಎಂದು ಹೇಳಿಸಿಕೊಳ್ಳುತ್ತೀರಾ. ಜಗತ್ತಿನಲ್ಲಿರುವಂತವರು ಲೌಕಿಕ ಸಹೋದರ ಸಹೋದರಿಯರು. ಅಂದ ಮೇಲೆ ತಂದೆ ತಿಳಿಸುತ್ತಾರೆ, ಮಕ್ಕಳೇ, 5000 ವರ್ಷದ ಮೊದಲಿನಂತೆ ಪುನಃ ನೀವೀಗ ನಿಮ್ಮ ಬುದ್ಧಿಯ ಯೋಗವನ್ನು ನನ್ನ ಜೊತೆಗೆ ಜೋಡಿಸಬೇಕು. ನೀವೀಗ ಬುದ್ಧಿಯೋಗವನ್ನು ನನ್ನ ಜೊತೆ ಜೋಡಿಸಿ. ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ, ಪಾಪ ಭಸ್ಮ ಆಗುತ್ತದೆ. ತಂದೆಯ ನೆನಪಿಗೆ ಯೋಗದ ಅಗ್ನಿ ಎಂದು ಕರೆಯಲಾಗುತ್ತದೆ. ಸರ್ವಶಕ್ತಿವಂತ ತಂದೆಯ ನೆನಪನ್ನು ಮಾಡುವುದರಿಂದ ನಿಮಗೆ ಶಕ್ತಿ ಪ್ರಾಪ್ತಿಯಾಗುತ್ತದೆ.
ತಂದೆ ಒಬ್ಬ ನಿರಾಕಾರ ಆಗಿದ್ದಾರೆ. ತಂದೆ ಬ್ರಹ್ಮನ ಮುಖದಿಂದ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ತಂದೆಗೆ ಅವಶ್ಯವಾಗಿ ರಥ ಬೇಕು ತಾನೆ. ತಂದೆ ಈ ಬ್ರಹ್ಮನ ರಥದಲ್ಲಿ ಅವಶ್ಯವಾಗಿ ಸವಾರಿ ಮಾಡುತ್ತಾರೆ. ಈ ಬ್ರಹ್ಮನ ರಥದ ಮೂಲಕ ತಂದೆ ಜ್ಞಾನ ಹೇಳುತ್ತಾರೆ. ಬ್ರಹ್ಮನ ರಥದಲ್ಲಿ ತಂದೆ ಸವಾರಿ ಮಾಡಿದ್ದಾರೆ. ಇದು ರಥ ಆಗಿದೆ. ಈ ರಥದಲ್ಲಿ ಪರಂಪಿತ ಪರಮಾತ್ಮ ಸವಾರಿ ಮಾಡುತ್ತಾ ಮಕ್ಕಳಿಗೆ ಇಲ್ಲಿ ಜ್ಞಾನವನ್ನು ತಿಳಿಸುತ್ತಿದ್ದಾರೆ, ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ, ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ತಿಳುವಳಿಕೆಯನ್ನು ಕೊಡುತ್ತಿದ್ದಾರೆ. ಈ ಜ್ಞಾನದಿಂದ ನೀವು ಭವಿಷ್ಯದಲ್ಲಿ ಚಕ್ರವರ್ತಿ ರಾಜಾರಾಣಿ ಆಗುತ್ತೀರಾ. ನಿರಂತರ ಒಬ್ಬ ತಂದೆಯ ನೆನಪಿನಲ್ಲಿ ಇರುವುದರಿಂದ ನೀವು ವಿಕರ್ಮಾಜೀತರಾಗಿ ಬಿಡುತ್ತೀರಾ, ಪಾವನ ಪುಣ್ಯಾತ್ಮರಾಗುತ್ತೀರಾ. ಬಾಬಾ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ. ನೀವು ಆ ಸ್ವರ್ಗದಲ್ಲಿ ಚಕ್ರವರ್ತಿ ಮಹಾರಾಜ ಮಹಾರಾಣಿ ಆಗುತ್ತೀರಾ. ಅದು 21 ಜನ್ಮಕ್ಕೋಸ್ಕರ. ಮತ್ತು ಭಾರತದಲ್ಲಿ ಏನೆಲ್ಲಾ ಹಬ್ಬಗಳನ್ನು ಆಚರಣೆ ಮಾಡುತ್ತಾರೆ, ಶಿವ ಜಯಂತಿ, ಹೋಲಿ, ರಕ್ಷಾಬಂಧನ, ಜನ್ಮಾಷ್ಟಮಿ, ದೀಪಾವಳಿ, ಈ ಎಲ್ಲಾ ಹಬ್ಬಗಳ ಮಹತ್ವವನ್ನು ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ. ಎಲ್ಲಾ ಹಬ್ಬದ ಮಹತ್ವ ಮತ್ತು ಪ್ರತಿಯೊಬ್ಬ ದೇವತೆಗಳ ಜೀವನ ಚರಿತ್ರೆಯನ್ನು ಈಗ ತಂದೆ ನಿಮಗೆ ತಿಳಿಸುತ್ತಿದ್ದಾರೆ. ಸೋದರ ಸೋದರಿಯರಿಗೆ ನೀವು ತಿಳಿಸುತ್ತೀರಾ. ಬನ್ನಿ ಸೋದರ ಸೋದರಿಯರೇ, ನಾವು ನಿಮಗೆ ಪಾರಲೌಕಿಕ ತಂದೆಯ ಪರಿಚಯವನ್ನು ಕೊಡುತ್ತೇವೆ ಎಂದು ಹೇಳಬೇಕು. ಪರಿಚಯವನ್ನು ಪಡೆದುಕೊಂಡು ಸಹಜ ರಾಜಯೋಗವನ್ನು ಕಲಿತರೆ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ಇಡೀ ವಿಶ್ವದಲ್ಲಿ ಸರ್ವಶಕ್ತಿಯ ಪವಿತ್ರತೆ, ಸುಖ, ಶಾಂತಿ ಉಳ್ಳಂತಹ ಅಟಲ ಅಖಂಡ ರಾಜ್ಯವನ್ನು ನೀವು ಆಳುತ್ತೀರಾ. ಅದಕ್ಕೋಸ್ಕರ ರಾಜಯೋಗವನ್ನು ಕಲಿಯಿರಿ. ನೀವು ಈ ರೀತಿ ಯಾರಿಗಾದರೂ ತಿಳಿಸುವುದು ಬಹಳ ಸಹಜ ಆಗಿದೆ. ಈ ರೀತಿ ಬರೆಯಬೇಕಾಗಿದೆ. ತಂದೆ ನಿಮಗೆ ತಿಳಿಸಿರುವಂತಹ ರಹಸ್ಯವನ್ನು ನೀವೀಗ ಅನ್ಯರಿಗೆ ತಿಳಿಸುತ್ತೀರಾ. ಅವರಿಗೆ ಹೇಳಬೇಕು, ಪರಮಾತ್ಮ ತಂದೆ ನಮಗೆ ಹೇಳಿರುವ ರಹಸ್ಯವನ್ನು ನಾವು ನಿಮಗೆ ತಿಳಿಸುತ್ತೇವೆ ಎಂದು. ತಂದೆಗೆ ನೀವೀಗ ಮಕ್ಕಳಾಗಿದ್ದೀರಾ. ತಂದೆಗೆ ಮಕ್ಕಳಾದಾಗ ಮಾತ್ರ ತಂದೆಯಿಂದ ಆಸ್ತಿ ಸಿಗುತ್ತದೆ ಎಂದು ನೀವು ಅವರಿಗೆ ಹೇಳಬೇಕು. ಈಗ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ಬಂದು ಪಡೆದುಕೊಳ್ಳಿ ಎಂದು ಅವರಿಗೆ ಹೇಳಬೇಕಾಗಿದೆ. ಜನ್ಮ ಜನ್ಮಾಂತರಕ್ಕೋಸ್ಕರ ಹದ್ದಿನ ಆಸ್ತಿಯನ್ನು ಪಡೆದುಕೊಳ್ಳುತ್ತಾ ಬಂದಿದ್ದೀರಾ. ಜಗತ್ತಿನಲ್ಲಿ ದುಃಖದ ಆಸ್ತಿ ಸಿಗುತ್ತದೆ, ಏಕೆಂದರೆ ಅದು ರಾವಣನ ರಾಜ್ಯ. ರಾಮ ರಾಜ್ಯದಲ್ಲಿ ಸದಾ ಸುಖ ಇತ್ತು. ಮಾಯಾ ರಾವಣನ ರಾಜ್ಯದಲ್ಲಿ ನೀವು ದುಃಖಿಗಳಾಗಿದ್ದೀರಾ. ಇದನ್ನು ನೀವೀಗ ಯಾರಿಗೆ ಬೇಕಾದರೂ ತಿಳಿಸಬಹುದು. ಪಬ್ಲಿಕ್ನಲ್ಲಿ ಭಾಷಣ ಮಾಡುವಾಗಲೂ ನೀವು ಈ ಮಾತನ್ನು ತಿಳಿಸಬಹುದು. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ, ನಂತರ ಬ್ರಹ್ಮ ವಿಷ್ಣು ಶಂಕರರಾಗಿದ್ದಾರೆ. ಮೊದಲು ಪರಮಾತ್ಮನ ಮಹಿಮೆ, ನಂತರ ಬ್ರಹ್ಮ ವಿಷ್ಣು ಶಂಕರರ ಮಹಿಮೆ ನಡೆಯುತ್ತದೆ. ಗಾಯನ ಕೂಡ ಇದೆ. ಬ್ರಹ್ಮನ ಮೂಲಕ ಸ್ಥಾಪನೆ ಅಂದ ಮೇಲೆ ಅವಶ್ಯವಾಗಿ ಸ್ಥೂಲವತನದಲ್ಲೇ ಸ್ಥಾಪನೆಯನ್ನು ತಂದೆ ಮಾಡುತ್ತಾರೆ. ಬ್ರಾಹ್ಮಣರು ಬ್ರಹ್ಮನ ಸಂತಾನರಾಗಿದ್ದಾರೆ. ಬ್ರಹ್ಮನಿಗೆ ಪ್ರಜಾಪಿತ ಬ್ರಹ್ಮ ಎಂದು ಕರೆಯಲಾಗುತ್ತದೆ. ಮೊಟ್ಟ ಮೊದಲು ಬ್ರಾಹ್ಮಣ ವರ್ಣ ಬೇಕು. ಶ್ರೇಷ್ಠಾತಿ ಶ್ರೇಷ್ಠ ಬ್ರಾಹ್ಮಣ ವರ್ಣ ಯಾರು ಸ್ಥಾಪನೆ ಮಾಡುತ್ತಾರೆ? ಪರಂಪಿತ ಪರಮಾತ್ಮ. ಆ ಪಿತಾ ಪರಮಾತ್ಮನಿಗೆ ಎಲ್ಲರೂ ಮಕ್ಕಳಾಗಿದ್ದಾರೆ. ಬ್ರಹ್ಮನ ಮೂಲಕ ಬ್ರಹ್ಮ ಕುಮಾರ್ ಕುಮಾರಿಯರಿಗೆ ತಂದೆ ಕುಳಿತು ಶಿಕ್ಷಣವನ್ನು ಓದಿಸುತ್ತಿದ್ದಾರೆ. ಇದು ಸಂಗಮ ಯುಗ. ಸಂಗಮ ಯುಗ ಅಂದರೆ ಬ್ರಾಹ್ಮಣರ ಪುರಿಯಾಗಿದೆ. ನಂತರ ರುದ್ರನ ಪುರಿ ಅಂದರೆ ಮೊದಲು ಪರಮಧಾಮಕ್ಕೆ ಹೋಗುತ್ತೀರಾ, ಅಲ್ಲಿಂದ ವಿಷ್ಣುವಿನ ಪುರಿಗೆ ಅಂದರೆ ಸತ್ಯುಗಕ್ಕೆ ಬರುತ್ತೀರಾ. ಮೊಟ್ಟ ಮೊದಲು ರುದ್ರಮಾಲೆಯಲ್ಲಿ ಬರುತ್ತೀರಾ. ರುದ್ರಮಾಲೆಯಲ್ಲಿ ಬರುವುದಕ್ಕೋಸ್ಕರ ನಿರಂತರ ತಂದೆಯನ್ನು ನೆನಪು ಮಾಡಬೇಕು. ಸೂರ್ಯವಂಶಿ ಚಂದ್ರವಂಶಿ ರಾಜರು ನೆನಪಿನಿಂದಲೇ ಆಗುತ್ತೀರಾ. ಈ ಸಮಯದಲ್ಲಿ ಪರಂಪಿತ ಪರಮಾತ್ಮನ ಮೂಲಕ ರಾಜಯೋಗವನ್ನು ಕಲಿಯುವುದರಿಂದ ರಾಜ್ಯ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ತಂದೆ ಹೇಳುತ್ತಾರೆ, ನಿರಂತರ ನನ್ನನ್ನು ನೆನಪು ಮಾಡಿ. ತಂದೆಯಾದ ನನ್ನನ್ನು ನಿರಂತರ ನೀವೀಗ ನೆನಪು ಮಾಡಬೇಕು. ಬುದ್ಧಿಯ ಯೋಗವನ್ನು ತಂದೆಯ ಜೊತೆ ಜೋಡಣೆ ಮಾಡಿ. ಇದು ಆತ್ಮಿಕ ಯಾತ್ರೆಯಾಗಿದೆ. ಜನ್ಮ ಜನ್ಮಾಂತರದಿಂದ ನೀವು ಶಾರೀರಿಕ ಯಾತ್ರೆಯನ್ನು ಮಾಡುತ್ತಾ ಬಂದಿದ್ದೀರಾ. ಈಗ ತಂದೆ ಬಂದು ಆತ್ಮಿಕ ಯಾತ್ರೆಯನ್ನು ಕಲಿಸುತ್ತಿದ್ದಾರೆ. ತಂದೆ ಹೇಳುತ್ತಾರೆ, ತಂದೆಯಾದ ನನ್ನನ್ನು ನೆನಪು ಮಾಡಿ ಮತ್ತು ಮಧುರ ಮನೆಯನ್ನು ನೆನಪು ಮಾಡಿ. ಆಗ ನೀವು ನನ್ನ ಬಳಿ ಬರುತ್ತೀರಾ. ನೀವೀಗ ಇಲ್ಲಿಗೆ ಪಾತ್ರ ಮಾಡಲು ಬಂದಿದ್ದೀರಾ. ಮೊದಲು ನೀವು ಸುಂದರ ಇದ್ದೀರಿ. ವಿಶ್ವದ ಮೇಲೆ ರಾಜ್ಯವನ್ನು ಆಳುತ್ತಾ ಇದ್ದವರು ನೀವು. ಕಾಮಚಿತೆಯ ಮೇಲೆ ಕುಳಿತು ಈಗ ಕಪ್ಪಾಗಿ ಬಿಟ್ಟಿದ್ದೀರಾ. ಸುಂದರ ಇದ್ದವರು ಶ್ಯಾಮ ಆಗಿದ್ದೀರಾ. ಭಾರತ ಬಹಳ ಸುಂದರ ದೇಶ ಆಗಿತ್ತು. ಹೆಸರೇ ಸ್ವರ್ಗ ಆಗಿತ್ತು. ಈಗ ನೋಡಿ ನರಕ ಆಗಿದೆ. ನೀವೇ ಪೂಜ್ಯರಿಂದ ಪೂಜಾರಿ ಆಗುತ್ತೀರಾ. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಶಿವ ಆಗಿದ್ದಾರೆ. ನಂತರ ಬ್ರಹ್ಮ ವಿಷ್ಣು ಶಂಕರ.
ಇವರ ಮೂಲಕ ತಂದೆ ತಮ್ಮ ಕಾರ್ಯವನ್ನು ಮಾಡಿಸುತ್ತಿದ್ದಾರೆ. ಬ್ರಹ್ಮ ವಿಷ್ಣು ಶಂಕರರ ಮೂಲಕ ತಂದೆ ಕಾರ್ಯವನ್ನು ಮಾಡಿಸುತ್ತಿದ್ದಾರೆ. ಇವರನ್ನು ನಿಮಿತ್ತ ಮಾಡಿದ್ದಾರೆ ಪರಮಾತ್ಮ ತಂದೆ. ಮಾಡಿಸುವಾತ ತಂದೆ ಪರಮಾತ್ಮ ಆಗಿದ್ದಾರೆ. ಬ್ರಹ್ಮನ ಮೂಲಕ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವುದಕ್ಕೋಸ್ಕರ ತಂದೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ. ತಂದೆ ಹೇಳುತ್ತಾರೆ, ಈ ರಾಜಯೋಗವನ್ನು ಕಲಿಸಿ ಯಾವಾಗ ಪೂರ್ಣ ಆಗುತ್ತದೆಯೋ, ರಾಜಯೋಗವನ್ನು ಕಲಿತು ಪೂರ್ಣ ಆದ ತಕ್ಷಣ ವಿನಾಶ ಆಗುತ್ತದೆ. ನಂತರ ಹೊಸ ಜಗತ್ತು ಸ್ಥಾಪನೆ ಆಗುತ್ತದೆ. ಹೊಸ ಜಗತ್ತು ಸ್ಥಾಪನೆ ಆದಾಗ ನೀವು ಆ ಹೊಸ ಜಗತ್ತಿಗೆ ಹೋಗಿ ರಾಜ್ಯ ಆಳುತ್ತೀರಾ. ಇನ್ನು ಯಾರು ಎಷ್ಟು ಪುರುಷಾರ್ಥ ಮಾಡುತ್ತಾರೋ ಅಷ್ಟು ಪದವಿಯನ್ನು ಪಡೆದುಕೊಳ್ಳುತ್ತಾರೆ. ಎಲ್ಲದಕ್ಕೂ ಆಧಾರ ಪುರುಷಾರ್ಥ ಆಗಿದೆ. ಹೇಳಲಾಗುತ್ತದೆ ಗಂಗೆ ಪತಿತ ಪಾವನಿ ಎಂದು. ನಂತರ ಪರಮಾತ್ಮನನ್ನು ಏಕೆ ಕೂಗುತ್ತೀರಾ? ಗಂಗೆ ಪತಿತ ಪಾವನಿ ಆದರೆ ಪರಮಾತ್ಮನನ್ನು ಕೂಗುವ ಅವಶ್ಯಕತೆ ಏನು? ಹೇ ಪತಿತ ಪಾವನ ಬನ್ನಿ ಎಂದು ಕರೆಯುತ್ತೀರಾ? ಪೂಜಾರಿಗಳು, ಭಕ್ತರು ಭಗವಂತನನ್ನು ಕೂಗಿ ಕರೆಯುತ್ತಾರೆ. ಅಂದ ಮೇಲೆ ಪೂಜಾರಿಗಳಿಗೆ, ಭಕ್ತರಿಗೆ ಭಕ್ತಿಯ ಫಲ ಅಂತೂ ಸಿಗಲೇಬೇಕು ತಾನೆ. ಸ್ವರ್ಗದಲ್ಲಿ ನಿಮಗೆ ಜೀವನ್ ಮುಕ್ತಿಯ ಫಲ ಸಿಗುತ್ತದೆ. ಮತ್ತೆ ಉಳಿದ ಎಲ್ಲಾ ಆತ್ಮರಿಗೂ ಶಾಂತಿಯ ಫಲ ಸಿಗುತ್ತದೆ. ಸ್ವರ್ಗದಲ್ಲಿ ಸುಖ ಶಾಂತಿ ಎರಡೂ ಇತ್ತು. ಎಲ್ಲರೂ ಸುಖಿಗಳಾಗಿದ್ದರು. ಯಾರು ರಾಜಯೋಗವನ್ನು ಕಲಿತಿದ್ದರೋ ಅವರು ಸುಖಿಗಳಾಗಿದ್ದರು. ಈಗ ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳಬೇಕು. ಲೆಕ್ಕಾಚಾರ ಅಂತೂ ಚುಕ್ತ ಆಗಲೇಬೇಕು. ನಂತರ ನೀವು ಹೊಸದಾಗಿ ಪಾತ್ರ ಪ್ರಾರಂಭ ಮಾಡುತ್ತೀರಾ. ಎಲ್ಲರೂ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಂಡು ಪಾವನ ಆಗಿ ವಾಪಸ್ ಹೋಗಬೇಕಾಗಿದೆ. ಬಾಬಾ ಎಲ್ಲರ ಲೆಕ್ಕಾಚಾರವನ್ನು ಚುಕ್ತ ಮಾಡಿಸಿ ಪಾವನ ಮಾಡಿ ಎಲ್ಲರನ್ನೂ ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ. ಈ ಎಲ್ಲಾ ರಹಸ್ಯ ತಿಳಿದುಕೊಳ್ಳುವಂತಹ ರಹಸ್ಯ ಆಗಿದೆ. ಮನುಷ್ಯರು ಭಗವಂತನನ್ನು ನೆನಪು ಮಾಡುತ್ತಾರೆ. ಅವಶ್ಯವಾಗಿ ಭಗವಂತ ಸೃಷ್ಟಿಯ ಮೇಲೆ ಬರಲೇಬೇಕು ತಾನೆ. ಹೇಳುತ್ತಾರೆ, ಸೃಷ್ಟಿಗೆ ಬಂದು ಭಕ್ತರಿಗೆ ಭಕ್ತಿಯ ಫಲವನ್ನು ನಾನು ಕೊಡುತ್ತೇನೆ. ಮುಕ್ತಿ ಅಥವಾ ಜೀವನ್ ಮುಕ್ತಿ, ಶಾಂತಿ ಅಥವಾ ಸುಖವನ್ನು ಕೊಡುತ್ತೇನೆ. ಜಗತ್ತಿನಲ್ಲಿ ಸುಖ, ಶಾಂತಿ, ಸಂಪತ್ತು ಎಲ್ಲವನ್ನೂ ಜನ ಬೇಡುತ್ತಿರುತ್ತಾರೆ. ಮನುಷ್ಯರು ಸಂಪತ್ತಿಗೋಸ್ಕರ ಎಷ್ಟೊಂದು ಪುರುಷಾರ್ಥ ಮಾಡುತ್ತಿರುತ್ತಾರೆ. ಧನವಂತರಾಗಬೇಕು ಎಂದು ಪುರುಷಾರ್ಥ ಮಾಡುತ್ತಾರೆ. ತಿಳಿದುಕೊಂಡಿದ್ದಾರೆ ಸಂಪತ್ತಿದ್ದರೆ ಸುಖ ಇರುತ್ತದೆ ಎಂದು. ಆದರೆ ಬಲೆ ಯಾರ ಬಳಿ ಎಷ್ಟಾದರೂ ಸಂಪತ್ತಿರಬಹುದು. ಈ ರಾಜ್ಯ ಮಾಯೆಯ ರಾಜ್ಯ ಆಗಿದೆ. ಅಂದ ಮೇಲೆ ಸುಖ ಹೇಗೆ ಸಿಗಲು ಸಾಧ್ಯ? ಪತಿತ ಜಗತ್ತಾಗಿದೆ. ಅಂದ ಮೇಲೆ ಅವಶ್ಯವಾಗಿ ಎಲ್ಲರಿಂದ ಪಾಪ ನಡೆಯುತ್ತಿರುತ್ತದೆ. ಸಂಪತ್ತಿಗೋಸ್ಕರ ಬಹಳಷ್ಟು ಪಾಪ ಮಾಡುತ್ತಾರೆ. ಇದು ಪಾಪಾತ್ಮರ ಜಗತ್ತಾಗಿದೆ. ಇಲ್ಲಿ ಯಾರೊಬ್ಬರೂ ಪುಣ್ಯಾತ್ಮರು ಇಲ್ಲ. ಪುಣ್ಯಾತ್ಮರ ಜಗತ್ತಿನಲ್ಲಿ ನಂತರ ಯಾರೊಬ್ಬರೂ ಪಾಪಾತ್ಮರಿರುವುದಿಲ್ಲ. ಯಥಾ ರಾಜಾರಾಣಿ ತಥಾ ಪ್ರಜಾ. ಪುಣ್ಯಾತ್ಮರಾಗಿರುತ್ತಾರೆ. ಪತಿತ ರಾಜರು ಪಾವನ ದೇವತೆಗಳನ್ನು ಪೂಜೆ ಮಾಡುತ್ತಾರೆ. ಏಕೆಂದರೆ ಪಾವನ ದೇವತೆಗಳು ಸರ್ವಗುಣ ಸಂಪನ್ನರು ಎಂದು ತಿಳಿದುಕೊಂಡಿದ್ದಾರೆ. ತಮ್ಮಲ್ಲಿ ಯಾವ ಗುಣವೂ ಇಲ್ಲ. ನೀವೇ ನಮ್ಮ ಮೇಲೆ ಕರುಣೆ ತೋರಿಸಿ ಎಂದು ದೇವತೆಗಳನ್ನು ಬೇಡುತ್ತಾರೆ. ಇನ್ನೊಂದು ಕಡೆ ನಾವೇ ಭಗವಂತ ಎಂದು ಹೇಳಿಬಿಡುತ್ತಾರೆ. ಪತಿತರನ್ನು ಪಾವನ ಮಾಡುವಂತವರು ಒಬ್ಬ ತಂದೆ ಆಗಿದ್ದಾರೆ. ಪತಿತ ಪಾವನ ಎಂದು ಕರೆದ ತಕ್ಷಣ ಬುದ್ಧಿ ನಿರಾಕಾರ ಭಗವಂತನ ಕಡೆ ಹೋಗಬೇಕು. ನಿರಾಕಾರ ತಂದೆಯ ಪೂಜೆ ಮಾಡುವಂತಹ ಪೂಜಾರಿಗಳಿದ್ದಾರೆ ತಾನೆ. ನಿರಾಕಾರ ತಂದೆ ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ. ಈಗ ಜನರಿಗೆ ಅವರ ಸಂಪೂರ್ಣ ಪರಿಚಯವೇ ಗೊತ್ತಿಲ್ಲ. ಅಂದ ಮೇಲೆ ಅವರ ಪೂಜೆಯನ್ನು ಹೇಗೆ ಮಾಡುವುದು? ಬಲೆ ಹೇಳುತ್ತಾರೆ ಪರಂಪಿತ ಪರಮಾತ್ಮ ಶಿವ ಎಂದು. ನಿರಾಕಾರನ ಪೂಜಾರಿಗಳಿದ್ದಾರೆ. ನಿರಾಕಾರನನ್ನೇ ನೆನಪು ಮಾಡುತ್ತಾರೆ. ಆದರೆ ಪರಮಾತ್ಮ ಯಾರಾಗಿದ್ದಾರೆ ಅನ್ನುವ ಪೂರ್ಣ ಪರಿಚಯ ಗೊತ್ತಿರಬೇಕು ತಾನೆ. ನಿರಾಕಾರನನ್ನು ನಾವೇಕೆ ನೆನಪು ಮಾಡುತ್ತೇವೆ? ಅವರಿಂದ ಏನು ಸಿಗುತ್ತದೆ? ಆ ನಿರಾಕಾರ ತಂದೆಯನ್ನು ನೆನಪು ಮಾಡುವುದರಿಂದ ನಾವು ನಿರಾಕಾರಿ ಜಗತ್ತಿಗೆ ಹೋಗುತ್ತೇವೇನು? ಆತ್ಮರು ನಿರಾಕಾರಿ ಜಗತ್ತಿಗೆ ಹೋಗುವಂತಹ ಮಾರ್ಗವನ್ನೇ ಅರಿತಿಲ್ಲ. ನಿರಾಕಾರಿ ಜಗತ್ತಿನ ಮಾರ್ಗ ಯಾವ ಆತ್ಮರಿಗೂ ಗೊತ್ತಿಲ್ಲ. ಈಗ ಎಲ್ಲರೂ ತಂದೆಯನ್ನು ನೆನಪು ಮಾಡುತ್ತಾರೆ. ಆದರೆ ಪರಿಚಯ ಇಲ್ಲದೆ ನೆನಪು ಮಾಡುತ್ತಿದ್ದಾರೆ. ಈ ರೀತಿ ನೆನಪು ಮಾಡುವುದರಿಂದ ಯಾರೂ ಪಾವನ ಆಗುವುದಿಲ್ಲ. ಈಗ ನಿರಾಕಾರ ತಂದೆ ಸ್ವಯಂ ಸಾಕಾರದಲ್ಲಿ ಬರುತ್ತಾರೆ. ಮನುಷ್ಯರು ನಿರಾಕಾರಿ ಜಗತ್ತಿಗೆ ಹೋಗುವುದಕ್ಕೋಸ್ಕರ ಎಷ್ಟೆಲ್ಲಾ ಶಾಸ್ತ್ರಗಳನ್ನು ಓದುತ್ತಾರೆ. ಆದರೆ ಯಾರೊಬ್ಬರೂ ನಿರಾಕಾರಿ ಜಗತ್ತಿಗೆ ಹೋಗಲು ಸಾಧ್ಯ ಇಲ್ಲ. ಯಾರಿಗೂ ದಾರಿ ಗೊತ್ತಿಲ್ಲ. ಶಾರೀರಿಕ ಮಾರ್ಗದರ್ಶಿಗಳು ಮಾರ್ಗ ಗೊತ್ತಿದ್ದರೆ ಕರೆದುಕೊಂಡು ಹೋಗುತ್ತಿದ್ದರು. ಅವರಿಗೆ ಎಲ್ಲಿಯ ಮಾರ್ಗ ಗೊತ್ತಿದೆಯೋ ಅಲ್ಲಿಗೆ ಕರೆದುಕೊಂಡು ಹೋಗುತ್ತಾರೆ. ನಿರಾಕಾರಿ ಜಗತ್ತಿನ ಮಾರ್ಗ ಅಂತೂ ಯಾರಿಗೂ ಗೊತ್ತಿಲ್ಲ. ಅಂದ ಮೇಲೆ ಆ ಗೈಡ್ಗಳು ಹೇಗೆ ಮಾರ್ಗ ತೋರಿಸಲು ಸಾಧ್ಯ? ಅದಕ್ಕೋಸ್ಕರ ಅವರು ಹೇಳುತ್ತಾರೆ ಪರಮಾತ್ಮನಿಗೆ ಅಂತ್ಯವೇ ಇಲ್ಲ ಎಂದು. ಅಂತ್ಯವೇ ಇಲ್ಲ ಅಂದರೆ ಅವರನ್ನು ಹೇಗೆ ನೆನಪು ಮಾಡುವುದು? ಏನೂ ತಿಳಿದುಕೊಂಡಿಲ್ಲ.
ಕೆಲವರು ಹೇಳುತ್ತಾರೆ ಬೇ ಅಂತ್, ಪರಮಾತ್ಮನ ಅಂತ್ಯವನ್ನು ಹುಡುಕಲು ಸಾಧ್ಯ ಇಲ್ಲ ಎಂದು. ಇನ್ನು ಕೆಲವರು ಹೇಳುತ್ತಾರೆ ನಿರಾಕಾರ ಎಂದು, ಏಕೆಂದರೆ ಅವರು ನಿರಾಕಾರನ ಪೂಜಾರಿ ಆಗಿರುತ್ತಾರೆ. ಇಂದಿನ ಜಗತ್ತಿನವರಂತೂ ಹೇಳಿಬಿಡುತ್ತಾರೆ ನಾವೇ ಪರಮಾತ್ಮ ಎಂದು, ಏಕೆಂದರೆ ದಿನ ಪ್ರತಿದಿನ ತಮೋಪ್ರಧಾನ ಮತ ಆಗುತ್ತಾ ಹೋಗುತ್ತಾ ಇದೆ. ಇನ್ನೂ ತಮೋಪ್ರಧಾನ ಮತ ಆಗುತ್ತಾ ಹೋಗುತ್ತದೆ. ಏನು ಬಾಯಿಗೆ ಬರುತ್ತದೆಯೋ ಅದನ್ನು ಹೇಳುತ್ತಾ ಹೋಗುತ್ತಾರೆ. ತಂದೆ ತಿಳಿಸುತ್ತಾರೆ, ಶ್ರೇಷ್ಠಾತಿ ಶ್ರೇಷ್ಠ ಎಂದು ತಂದೆಗೆ ಗಾಯನ ಮಾಡಲಾಗುತ್ತದೆ. ಆ ತಂದೆಯನ್ನು ಸರ್ವವ್ಯಾಪಿ ಎಂದು ಕರೆದರೆ ಶ್ರೇಷ್ಠಾತಿ ಶ್ರೇಷ್ಠ ಎಂದು ಗಾಯನ ಮಾಡಲು ಹೇಗೆ ಸಾಧ್ಯ? ಒಂದು ವೇಳೆ ಪರಮಾತ್ಮ ಸರ್ವವ್ಯಾಪಿ ಆಗಿದ್ದರೆ ಎಲ್ಲರೂ ಶ್ರೇಷ್ಠಾತಿ ಶ್ರೇಷ್ಠ ಆಗಿಬಿಡಬೇಕಿತ್ತು. ಇಷ್ಟೊಂದು ಪತಿತರು, ದುಃಖಿಗಳು ಎಲ್ಲ ಮನುಷ್ಯರು ಆಗಿದ್ದಾರೆ. ಅವರನ್ನು ಶ್ರೇಷ್ಠಾತಿ ಶ್ರೇಷ್ಠ ಎಂದು ಹೇಗೆ ಕರೆಯಲು ಸಾಧ್ಯ? ಒಂದು ಕಡೆ ಪರಮಾತ್ಮ ಹೆಸರು ರೂಪದಿಂದ ಭಿನ್ನ ಎಂದು ಕರೆಯುತ್ತಾರೆ, ಇನ್ನೊಂದು ಕಡೆ ಕಲ್ಲು ಮಣ್ಣು ಎಲ್ಲದರಲ್ಲೂ ಪರಮಾತ್ಮ ಇದ್ದಾರೆ ಎಂದು ಹೇಳಿ ಪರಮಾತ್ಮನ ನಿಂದನೆ ಮಾಡುತ್ತಾರೆ. ಇನ್ನೊಂದು ಕಡೆ ಹೇಳುತ್ತಾರೆ ನಾವೇ ಪರಮಾತ್ಮ ಎಂದು. ಏನೆಲ್ಲ ಆಗಿ ಹೋಗಿದೆಯೋ ಅದೆಲ್ಲ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಪುನಃ ಅದು ರಿಪೀಟ್ ಆಗುತ್ತದೆ. ಒಂದು ತಪ್ಪಿನ ಹಿಂದೆ ಇನ್ನೊಂದು ತಪ್ಪು. ಈ ರೀತಿ ನಿಂದನೆಯ ಜೊತೆಗೆ ನಿಂದನೆ ಮಾಡುತ್ತಾ, ಒಂದು ನಿಂದನೆ ಆದ ಮೇಲೆ ಇನ್ನೊಂದು ನಿಂದನೆಯನ್ನು ಮಾಡುತ್ತಾ ಮಾಡುತ್ತಾ ಭಾರತ ಈಗ ಇಷ್ಟೊಂದು ಪತಿತ ಆಗಿಬಿಟ್ಟಿದೆ. ಎಲ್ಲರೂ ಪತಿತರಾಗಿದ್ದಾರೆ. ಈಗ ತಂದೆಯ ಪರಿಚಯ ಎಲ್ಲರಿಗೂ ಸಿಗಬೇಕು. ಅಂತ್ಯದಲ್ಲಿ ಎಲ್ಲರ ಮುಂದೂ ನಿಮ್ಮ ಪ್ರಭಾವ ಆಗುತ್ತದೆ. ಅಂತ್ಯದಲ್ಲಿ ಎಲ್ಲರೂ ನಿಮ್ಮನ್ನು ಗುರುತಿಸುತ್ತಾರೆ. ಅಷ್ಟು ನಿಮ್ಮ ಪ್ರತ್ಯಕ್ಷತೆ ಆಗುತ್ತದೆ. ಬ್ರಹ್ಮ ಕುಮಾರ್ ಕುಮಾರಿಯರ ಮೂಲಕ ಜ್ಞಾನ ಸಿಗುತ್ತದೆ ಅನ್ನುವ ಪ್ರಭಾವ ಜಗತ್ತಿಗೆ ಗೊತ್ತಾಗುತ್ತದೆ. ಅವಶ್ಯವಾಗಿ ಪರಂಪಿತ ಪರಮಾತ್ಮನ ಮಾತಿದಾಗಿದೆ. ಎಲ್ಲರಿಗಿಂತ ಶ್ರೇಷ್ಠಾತಿ ಶ್ರೇಷ್ಠ ಪರಂಪಿತ ಪರಮಾತ್ಮ. ಆ ತಂದೆಯ ಮಹಿಮೆ ಬಹಳ ಶ್ರೇಷ್ಠ ಇದೆ. ಆ ತಂದೆಯ ಮಹಿಮೆಗೆ ಅಂತ್ಯವೇ ಇಲ್ಲ. ಈಗ ಆ ತಂದೆ ಕುಳಿತು ತಮ್ಮ ಪರಿಚಯವನ್ನು ಕೊಡುತ್ತಿದ್ದಾರೆ. ನಾನು ಏನು ಮಾಡುತ್ತೇನೆ ಎಂದು ತಂದೆ ಹೇಳುತ್ತಾರೆ. ನಾನು ಬಂದು ಎಲ್ಲಾ ಪಾಪಾತ್ಮರನ್ನು ಪುಣ್ಯಾತ್ಮರನ್ನಾಗಿ ಮಾಡುತ್ತೇನೆ. ರಾಜಯೋಗವನ್ನು ಕಲಿಸುತ್ತೇನೆ. ಗಾಯನ ಕೂಡ ಇದೆ. ಈಶ್ವರನ ಗತಿ ಮತ್ತು ಮತ ಭಿನ್ನ ಆಗಿದೆ. ಅಂದ ಮೇಲೆ ಯಾವಾಗ ಆ ತಂದೆ ಈ ಸೃಷ್ಟಿಗೆ ಬರುತ್ತಾರೋ ಆಗಲೇ ತಮ್ಮ ಮತವನ್ನು ಕೊಡುತ್ತಾರೆ. ಕ್ರಿಸ್ತನ ಆತ್ಮ ಬಂದು ಕ್ರಿಶ್ಚಿಯನ್ ಧರ್ಮವನ್ನು ಸ್ಥಾಪನೆ ಮಾಡುತ್ತದೆ. ತಂದೆಯ ಮತ ಎಲ್ಲರಿಗಿಂತ ಸಂಪೂರ್ಣ ಭಿನ್ನ ಆಗಿದೆ. ಈಗ ಆ ತಂದೆ ಶ್ರೇಷ್ಠಾತಿ ಶ್ರೇಷ್ಠ. ಭಾರತದಲ್ಲಿರುವ ಎಲ್ಲಾ ಮನುಷ್ಯ ಮಾತ್ರರು ಕೂಡ ಶ್ರೇಷ್ಠಾತಿ ಶ್ರೇಷ್ಠ ದೇವತೆಗಳ ಪೂಜೆ ಮಾಡುತ್ತಾರೆ. ಭಾರತದಲ್ಲಿ ಮನುಷ್ಯರೆಲ್ಲರಿಗಿಂತ ಶ್ರೇಷ್ಠ ದೇವತೆಗಳು, ಏಕೆಂದರೆ ದೇವತೆಗಳು ಡಬ್ಬಲ್ ಕಿರೀಟಧಾರಿಗಳಾಗಿದ್ದಾರೆ. ತಂದೆಯ ಶ್ರೀಮತದಂತೆ ನಡೆದು ಭಗವಾನ್ ವಾಚಾಗಿದೆ, ನಾನು ನಿಮಗೆ ರಾಜಯೋಗವನ್ನು ಕಲಿಸುತ್ತೇನೆ. ಈ ರಾಜಯೋಗವನ್ನು ನನ್ನನ್ನು ಬಿಟ್ಟು ಬೇರೆ ಯಾರೂ ಕಲಿಸಲು ಸಾಧ್ಯ ಇಲ್ಲ. ಬರೆಯಲಾಗಿದೆ ಭಗವಾನ್ ವಾಚ್ ಎಂದು. ಪರಮಾತ್ಮ ತಂದೆ ಸ್ವರ್ಗದ ರಚಯಿತ ತಂದೆ ಆಗಿದ್ದಾರೆ. ಅವರು ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಾರೆ. ಸ್ವರ್ಗಕ್ಕೋಸ್ಕರ ಬ್ರಾಹ್ಮಣರಿಗೆ ತಂದೆ ರಾಜಯೋಗವನ್ನು ಕಲಿಸುತ್ತಾರೆ. ಬ್ರಾಹ್ಮಣ ವರ್ಣ ಎಲ್ಲದಕ್ಕಿಂತ ಶ್ರೇಷ್ಠ ಆಗಿದೆ. ತಂದೆ ಸೇವೆಯ ಯುಕ್ತಿಯನ್ನು ಬಹಳಷ್ಟು ಹೇಳಿಕೊಡುತ್ತಾರೆ. ಬಲೆ ಕೆಲವರು ನಿಂದನೆ ಮಾಡುತ್ತಾರೆ. ನೀವು ಚಿತ್ರವನ್ನು ಅವರ ಸಮ್ಮುಖದಲ್ಲಿ ಇಡಬೇಕು. ಅದರಲ್ಲಿ ತೋರಿಸಲಾಗಿದೆ, ಚಿತ್ರದಲ್ಲಿ ಬರೆದಿರಬೇಕು. ಭಾರತದಲ್ಲೇ ವರ್ಣಗಳು ಬರುತ್ತದೆ. ಕಲಿಯುಗದಲ್ಲಿ ಈಗ ಶೂದ್ರ ವರ್ಣ ಇದೆ. ಈಗ ತಂದೆಯ ಮೂಲಕ ನಾವು ಬ್ರಾಹ್ಮಣರಾಗಿದ್ದೇವೆ. ನಿಮ್ಮ ಹೆಸರಾಗಿದೆ ಬ್ರಹ್ಮ ಕುಮಾರ್ ಕುಮಾರಿಯರು. ನೀವು ಈ ರೀತಿ ಚಿತ್ರವನ್ನು ತೋರಿಸಬೇಕು. ಆಗ ಮನುಷ್ಯರಿಗೆ ಆಶ್ಚರ್ಯ ಆಗುತ್ತದೆ. ಇಂತಹ ಚಿತ್ರವನ್ನು ಅವರು ಎಲ್ಲೂ ನೋಡಿರುವುದಿಲ್ಲ. ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ವ್ಯಾಪಾರಿ ಬುದ್ಧಿ ಇರಬೇಕು. ವ್ಯಾಪಾರಿ ಬುದ್ಧಿ ಇದ್ದರೆ ಜ್ಞಾನವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು. ಈ ವ್ಯಾಪಾರ ಒಳ್ಳೆಯ ವ್ಯಾಪಾರ ಆಗಿದೆ. ತಂದೆಯ ಶ್ರೀಮತ ಸರ್ವೋತ್ತಮ ಆಗಿದೆ. ಶ್ರೀಮತ ಕೊಡುವಂತಹ ತಂದೆ ಸರ್ವೋತ್ತಮ ಆಗಿದ್ದಾರೆ. ಆದರೆ ಮಕ್ಕಳು ಅಷ್ಟೊಂದು ಪರಿಶ್ರಮ ಪಡುವುದೇ ಇಲ್ಲ. ಮನೆಯಲ್ಲಿ ಆರಾಮಾಗಿ ಮಲಗಿರುತ್ತಾರೆ. ಬಾಬಾ ಮತ್ತೆ ಮಕ್ಕಳನ್ನು ಎಬ್ಬಿಸಿ ನಿಲ್ಲಿಸಬೇಕಾಗುತ್ತದೆ, ಜಾಗೃತ ಮಾಡಬೇಕಾಗುತ್ತದೆ. ನೀವೀಗ ಚಿತ್ರಗಳನ್ನು ನಿರ್ಮಾಣ ಮಾಡಿ, ಆಗ ಸಾವಿರಾರು ಜನರ ಕಲ್ಯಾಣ ಆಗುತ್ತದೆ ಎಂದು ಮಲಗಿರುವ ಮಕ್ಕಳನ್ನು ಬಾಬಾ ಜಾಗೃತ ಮಾಡುತ್ತಾರೆ. ಅನೇಕರ ಕಲ್ಯಾಣ ಆದಾಗ ಅವರು ನಿಮ್ಮ ಮಹಿಮೆ ಮಾಡುತ್ತಾರೆ. ವಾಹ ವಾಹ ಎಂದು ನಿಮಗೆ ಹೊಗಳುತ್ತಾರೆ. ಒಂದೇ ಮಾತರಂ ಎಂದು ಹೇಳುತ್ತಾರೆ. ಒಳ್ಳೆಯದು. ಮಾತ್ಪಿತಾ ಬಾಪ್ತಾದರವರ ಮಧುರಾತಿ ಮಧುರ ಕಳೆದು ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ರುದ್ರಮಾಲೆಯಲ್ಲಿ ಮೊದಲನೇ ನಂಬರ್ನಲ್ಲಿ ಬರುವುದಕ್ಕೋಸ್ಕರ ನಿರಂತರ ತಂದೆಯ ನೆನಪಿನಲ್ಲೇ ಇರಬೇಕು.
ತಂದೆ ಮತ್ತು ಮಧುರ ಮನೆಯ ನೆನಪಿನಲ್ಲಿದ್ದು ಸ್ವಯಂ ಅನ್ನು ಪಾವನ ಮಾಡಿಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್, ಆತ್ಮಿಕ ಮಾರ್ಗದರ್ಶಿಯಾಗಿ ಎಲ್ಲರಿಗೂ ಸತ್ಯ ಯಾತ್ರೆಯನ್ನು ಮಾಡಿಸಬೇಕು. ಒಬ್ಬ ತಂದೆಯ ಶ್ರೀಮತದಂತೆ ನಡೆದು ಸ್ವಯಂ ಅನ್ನು ಡಬ್ಬಲ್ ಕಿರೀಟಧಾರಿಯನ್ನಾಗಿ ಮಾಡಿಕೊಳ್ಳಬೇಕು. ವರದಾನ: ಅಮೃತ ವೇಳೆಯಿಂದ ಹಿಡಿದು ರಾತ್ರಿಯವರೆಗೆ ಮರ್ಯಾದಾಪೂರ್ವಕರಾಗಿ ನಡೆಯುವಂತಹ ಮರ್ಯಾದಾ ಪುರುಷೋತ್ತಮರಾಗಿ. ಸಂಗಮ ಯುಗದ ಮರ್ಯಾದೆಗಳೇ ಮರ್ಯಾದಾ ಪುರುಷೋತ್ತಮರನ್ನಾಗಿ ಮಾಡುತ್ತದೆ. ಅದಕ್ಕೋಸ್ಕರ ಮರ್ಯಾದಾ ಪುರುಷೋತ್ತಮರು ಎಂದು ಕರೆಯಲಾಗುತ್ತದೆ. ತಮೋಗುಣಿ ವಾತಾವರಣ ವೈಬ್ರೇಷನ್ ಇಂದ ಸ್ವಯಂ ಅನ್ನು ರಕ್ಷಣೆ ಮಾಡಿಕೊಳ್ಳಲು ಸಹಜ ಸಾಧನ ಈ ಮರ್ಯಾದೆಗಳಾಗಿದೆ. ಮರ್ಯಾದೆಯ ಒಳಗೆ ಇರುವಂತವರು ಪರಿಶ್ರಮದಿಂದ ಸುರಕ್ಷಿತರಾಗಿರುತ್ತಾರೆ. ಪ್ರತಿ ಹೆಜ್ಜೆಗೋಸ್ಕರ ಬಾಪ್ತಾದರವರ ಮೂಲಕ ನಿಮಗೆ ಅನೇಕ ಮರ್ಯಾದೆಗಳು ಸಿಕ್ಕಿದೆ. ಅದಕ್ಕನುಗುಣವಾಗಿ ಹೆಜ್ಜೆಯನ್ನು ಇಡುವುದರಿಂದ ನೀವು ಸ್ವತಃ ಮರ್ಯಾದಾ ಪುರುಷೋತ್ತಮರಾಗುತ್ತೀರಾ. ಅಂದ ಮೇಲೆ ಅಮೃತ ವೇಳೆಯಿಂದ ರಾತ್ರಿಯವರೆಗೂ ಮರ್ಯಾದಾಪೂರ್ವಕ ಜೀವನ ನಿಮ್ಮದ್ದಾಗಿರಬೇಕು. ಆಗ ನಿಮ್ಮನ್ನು ಮರ್ಯಾದಾ ಪುರುಷೋತ್ತಮರು ಅಂದರೆ ಸಾಧಾರಣ ಪುರುಷರಲ್ಲಿ ಉತ್ತಮ ಆತ್ಮರು ಎಂದು ಕರೆಯಲಾಗುತ್ತದೆ. ಶ್ಲೋಗನ್: ಯಾರು ಯಾವುದೇ ಮಾತಿನಲ್ಲಿ ಸ್ವಯಂ ಅನ್ನು ಮೋಲ್ಡ್ ಮಾಡಿಕೊಳ್ಳುತ್ತಾರೋ ಅವರೇ ಸರ್ವರ ಆಶೀರ್ವಾದಕ್ಕೆ ಪಾತ್ರ ಆಗುತ್ತಾರೆ. ಎಂತಹ ಮಾತೇ ಇರಲಿ, ಸ್ವಯಂ ಅನ್ನು ಬಾಗಿಸಲು ಬಂದಾಗ, ಸ್ವಯಂ ಮೋಲ್ಡ್ ಆದಾಗ ಸರ್ವರ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ. ಒಳ್ಳೆಯದು. ಓಂ ಶಾಂತಿ.